ಬೆಳ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಟ್ಟೆ ಆಸ್ಪತ್ರೆ ಎದುರು ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದ ಮಳೆ ನೀರು ಹರಿವಿನ ಚರಂಡಿಯನ್ನ ಇದೀಗ ದುರಸ್ತಿಗೊಳಿಸಲಾಗುತ್ತಿದೆ. ಆದರೆ ದುರಸ್ತಿ ಕಾಮಗಾರಿಯ ವೇಳೆ ಆತಂಕಕಾರಿ ಸಂಗತಿಯೊಂದು ಬೆಳಕಿಗೆ ಬಂದಿದೆ. ಖಾಸಗಿ ವಾಣಿಜ್ಯ ಸಂಕೀರ್ಣದ ಶೌಚಾಲಯ ಹಾಗೂ ಹೋಟೆಲ್ಗಳ ತ್ಯಾಜ್ಯ ನೀರನ್ನ ಮಳೆ ನೀರು ಹರಿಯುವ ಚರಂಡಿಗೆ ಪೈಪ್ಗಳ ಮೂಲಕ ಅಕ್ರಮವಾಗಿ ಸಂಪರ್ಕಿಸಿರುವುದು ಕಂಡುಬಂದಿದೆ. ಚರಂಡಿಯನ್ನ ತೆರೆದಿರುವ ಕಾರಣ ಹಲವು ಪೈಪ್ಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದು, ಪ್ರಸ್ತುತ ಅವುಗಳಿಗೆ ಎಂಡ್ ಕ್ಯಾಪ್ಗಳನ್ನು ಅಳವಡಿಸಲಾಗಿದೆ. ಈ ಬಗ್ಗೆ ಬೆಳ್ಮ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಉಳ್ಳಾಲ ವಾಣಿ ಜೊತೆ ಮಾತನಾಡಿ 2 ಪೈಪ್ಗಳನ್ನು ಈಗಾಗಲೇ ತೆರವು ಮಾಡಲಾಗಿದೆ. ಪಿಡಬ್ಲ್ಯೂಡಿ ಅವರು ದುರಸ್ತಿ ಕಾರ್ಯವನ್ನು ಮಾಡುತ್ತಿದ್ದಾರೆ. ರಾತ್ರಿ ವೇಳೆ ಕಟ್ಟಡದವರು ತ್ಯಾಜ್ಯ ನೀರನ್ನ ಚರಂಡಿಗೆ ಬಿಡುತ್ತಿದ್ರು, ಈಗ ಸ್ಥಗಿತಗೊಂಡಿದೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್, ನಿಮ್ಮ ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿದು ನಿಟ್ಟೆ ಹಾಸ್ಪಿಟಲ್ ಇದೆ ಅಲ್ಲ, ಅದ್ರ ಪಕ್ಕದ್ದು ಚರಂಡಿದೇನೋ ದುರಸ್ತಿ ಕೆಲಸ ನಡೀತಿದೆ ಅಲ್ಲ ಸರ್? ಹೌದು. ಅದಕ್ಕೆ ಈ ಹೋಟೆಲ್ ಇರ್ಬೋದು, ಅಲ್ಲಿ ಖಾಸಗಿ ಪ್ರೈವೇಟ್ ಏನು ವಾಣಿಜ್ಯ ಸಂಕೀರ್ಣ ಇದೆ, ಅಲ್ಲಿದು ನೀರೆಲ್ಲ ಹೋಗ್ತಾ ಇದೆ ಅಂತ ಆರೋಪ ಇದೆ ಸರ್. ಎಲ್ಲಿಗೆ ಹೋಗ್ತಾ ಇದೆ ಅಂತ ಅಂದ್ರೆ ಚರಂಡಿಗೆ, ಮಳೆ ನೀರು ಹೋಗುವಂತ ಚರಂಡಿಗೆ ತ್ಯಾಜ್ಯ ನೀರೆಲ್ಲ ಹೋಗ್ತಾ ಇದೆ ಅಂತ. ಮೊನ್ನೆ ನಾವು ಅದು ಎಕ್ಸ್ಕವೇಷನ್ ಮಾಡಿದೀವಿ. 2 ಪೈಪ್ ಸಿಕ್ಕಿದೆ. 2 ಪೈಪಿಗೆ ಅವ್ರಿಗೆ ಪೈಪ್ ನ ಕಿತ್ಬಿಟ್ಟು ಬ್ಲಾಕ್ ಮಾಡಿದೀವಿ. ಈಗ PW ಅವರು ಕಾಮಗಾರಿ ಆಗ್ತಾ ಇರೋದು. PW ಕಾಮಗಾರಿ ಆಗ್ತಾ ಇರೋದಕ್ಕೆ ನಾವು ಅಲ್ಲಲ್ಲಿ ಕೌ ಕ್ಯಾಚ್ ಏನೋ ಬರುತ್ತೆ, ಅಂದ್ರೆ ಓಪನ್ ಆಗಿ ಇರೋದು, ಅದನ್ನ ಮಾಡ್ಕೊಡಿ ಅಂತ ಹೇಳಿದೀವಿ. ಯಾಕಂದ್ರೆ ಮೊದ್ಲು ಅದು ಕ್ಲೋಸ್ಡ್ ಚರಂಡಿ, ಅದನ್ನ ಇವಾಗ ನಾವು ಅಲ್ಲಲ್ಲಿ ಓಪನ್ ಮಾಡಿ ನಮ್ಗೆ ಟ್ರ್ಯಾಕ್ ಮಾಡಕ್ ಈಸಿ ಆಗತ್ತೆ ಅಂತ. ಅದಕ್ಕೆ ಮೊನ್ನೆ ಏನ್ ಬಿಡ್ತಾ ಇದೀರಿ ಅದನ್ನ ಕ್ಲೋಸ್ ಆಗಿದೆ. ಓಕೆ ಸರ್, ಅಲ್ಲ ನೆಕ್ಸ್ಟ್ ಏನು ವ್ಯವಸ್ಥೆ ಮಾಡ್ತೀರಾ ಅಂತ ಸರ್? ಈಗ ನೆಕ್ಸ್ಟ್ ಕೂಡ ಅವ್ರು ಬಿಡಬಾರ್ದು, ಅವ್ರು ಯಾರು ಬಿಡಬಾರ್ದು. ಅವ್ರು ನಮ್ಮ ಮಳೆ ನೀರು ಹರಿಯೋ ಚರಂಡಿಗೆ PW ಚರಂಡಿ ಇದೆಯಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು. ನಾವು ಲಾಸ್ಟ್ ಟೈಮ್ ಅಲ್ಲಿ ಇದೇ ತರ ಕೋಟೆಕಾರು ನಮ್ದು ಮತ್ತೆ PW ಅವರು ಒಟ್ಟು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ JCB ಮೂಲಕ ಎಲ್ಲ ತೆರವುಗೊಳಿಸಿದೀವಿ. ಆವಾಗ 3 ಜನ ಸಿಕ್ಕಿತ್ತು, ಅವರಿಗೂ ಫೈನ್ ಹಾಕ್ಬಿಟ್ಟು ಮತ್ತೆ ನೋಟಿಸ್ ಕೊಟ್ಟು ಮಾಡಿದೀವಿ. ಸೇಮ್ ಕೇಸ್ ಈಗ AC ಮೇಡಮ್ ಕೋರ್ಟ್ ಅಲ್ಲೂ ಇದೆ. ಈಗ ಅದು ಮೊನ್ನೆ ಇಬ್ರು ಏನ್ ಬಿಡ್ತಾ ಇದ್ರು ಅದು ಕ್ಲೋಸ್ ಆಗಿದೆ. ಓಕೆ ಸರ್, ಅಲ್ಲಿ ನೋಟಿಸ್ ಏನಾದ್ರು ಕೊಟ್ಟಿದ್ದೀರಾ ಸರ್? ಹೌದು, ಮೊದ್ಲೇ ಕೊಟ್ಟಿದೆ. ಅದು AC ಮೇಡಮ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಓಕೆ ಓಕೆ. ಮತ್ತೆ ಈಗ ಬಿಡ್ತಾ ಇಲ್ಲ ಯಾರು. ಈಗ ಮೊನ್ನೆ ಅದು 3 ಪೈಪ್ ಇತ್ತು ಬಟ್ ಬಿಡ್ತಾ ಇಲ್ಲ ಇತ್ತು. ಬಟ್ ಅವ್ರು ಏನ್ ಯಾವಾಗ ಬಿಡ್ತಾರ ಅಂದ್ರೆ ತಾತ್ಕಾಲಿಕವಾಗಿ ಎಂಡ್ ಕ್ಯಾಪ್ ಅನ್ನ ಹಾಕಿದ್ದಾರೆ ಅಷ್ಟೇ. ಅದಕ್ಕೆ ತಾತ್ಕಾಲಿಕ ಎಂಡ್ ಕ್ಯಾಪ್ ಅಲ್ಲ, ಪೈಪ್ ನ ಕಿತ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟಿದೀವಿ. ವಿಜುವಲ್ ಅಲ್ಲಿ ತೋರಿಸ್ತಾ ಇದೆ ಅಲ್ಲ ಸರ್? ಎಲ್ಲಿ ವಿಜುವಲ್ ಇಲ್ಲ, ಕಾಣ್ತಿಲ್ಲ. ವಿಜುವಲ್ ಅಲ್ಲಿ ಕಾಣ್ತಾ ಇದೆ ಸರ್, 2 ಸೈಡ್ ಪೈಪ್ ಹಾಕಿದಾರ. ಇಲ್ಲ 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 ಇಲ್ಲ, ನೀವು ತೆಗ್ದಿದ್ದೀರಾ? ಹೌದೌದು, ಅದು ತೆಗ್ದಿದೆ. ಪ್ರೆಸೆಂಟ್ ಅಲ್ಲಿ ಇಲ್ಲ 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 ಇಲ್ಲ, ಈಗ ಕ್ಲಿಯರ್ ಆಗಿದೆ. ಪ್ರಾಬ್ಲಮ್ ಇರೋದು ಏನಂದ್ರೆ, ನಾವೀಗ ರಜಾ ದಿನ ಇರುತ್ತೆ, ಲಾಂಗ್ ಲೀವ್ ಅಥವಾ ನೈಟ್ ಅವ್ರು ಪುಷ್ ಮಾಡ್ತಾರೆ. ಅವರ ಏನು ಪಿಟ್ಟಿಂದ ಪುಷ್ ಮಾಡ್ತಾರೆ. ಸೊ ಅವಾಗ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಗೆ. ಅವರು ಯಾವಾಗ್ಲೂ ಬಿಡ್ತಾ ಇಲ್ಲ. ಅವಾಗ ಇವಾಗ ನೋಡ್ಕೊಂಡು ಬಿಡ್ತಾ ಇದಾರೆ. ಬಟ್ ಅದ್ ಬಿಡ್ಬಾರ್ದು, ಕರೆಕ್ಟ್ ಬಿಡ್ಬಾರ್ದು ಅಂತೇಳಿ ನಾವು ಅದಕ್ಕೆ ಹೇಳ್ತಾ ಇರೋದು. ನಮ್ಗೆ ಅಲ್ಲಿ ಪಂಚಾಯತ್ ಯಾವಾಗೂ ಅಲ್ಲಿ ಹೋಗಿ ನೋಡ್ಕೊಳಕ್ ಆಗೋದಿಲ್ಲಲ್ಲ, ಯಾವಾಗ ಬಿಡ್ತಾರೆ ಏನು. ಅದಕ್ಕೆ ನಾವು PW ಅವ್ರ ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ನೀವು ಅಲ್ಲಲ್ಲಿ ಓಪನ್ ಆಗಿ ಇಟ್ಬಿಡಿ, ಓಪನ್ ಆಗಿ ಕೌ ಕ್ಯಾಚ್ ತರ ಮಾಡ್ಬಿಡಿ. ಅವಾಗ ಯಾರು ಬಿಡ್ತಾರೆ, ಅಟ್ಲೀಸ್ಟ್ ನಮಗೆ ಡೇ ಟೈಮ್ ಅಲ್ಲಿ ಯಾರು ಇದು ಮಾನಿಟರ್ ಮಾಡಕ್ಕಾಗತ್ತೆ. ಈಗ ಹಿಂದಿನ ರಾತ್ರಿ ಬಿಟ್ರು ನೆಕ್ಸ್ಟ್ ಡೇ ಸ್ಮೆಲ್ ಬರುತ್ತೆ, ಗೊತ್ತಾಗತ್ತೆ. ಅವ್ರ ಅಂಗಡಿ ಆಸ್ ಪರ್ ಕಾನೂನು ಪ್ರಕಾರ ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೋಬಹುದು. ಒಂದು ಸರ್, ಇದು ಆಲ್ರೆಡಿ ಕಾಮಗಾರಿ ಆಗಿದ್ದಂತ ಚರಂಡಿ ಅಲ್ಲ, ಈಗ ವಾಪಸ್ ಮಾಡ್ತಾ ಇದ್ದೀರಲ್ಲ? ನಾವು ಮಾಡ್ತಾ ಇಲ್ಲ, PW ನ ಕೇಳಬೇಕು. ಹೌದು, ನೀವು ಇದನ್ನ PW ಕೇಳ್ತೇವೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇನ್ನು PWD ಆಫೀಸರ್ ಅವರು ಮಾತನಾಡಿ, ಈಗಾಗಲೇ ಪೈಪ್ಗಳಿಗೆ ಎಂಡ್ ಕ್ಯಾಪ್ ಹಾಕಿ ಕಾಂಕ್ರೀಟ್ ಹಾಕಲಾಗಿದೆ. ಇನ್ನು 20 ದಿನಗಳಲ್ಲಿ ಕಾಮಗಾರಿ ಕೆಲಸ ಪೂರ್ಣಗೊಳ್ಳಲಿದೆ. ಆ ಬಳಿಕ ಮಳೆಗಾಲದ ನೀರಷ್ಟೇ ಹರಿದು ಹೋಗಲಿದೆ, ಯಾವುದೇ ತ್ಯಾಜ್ಯ ನೀರು ಬರುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸರ್, ನಿಟ್ಟೆ ಹಾಸ್ಪಿಟಲ್ ಇದೆಲ್ಲ, ಅದ್ರ ಎದುರುಗಡೆದು ಚರಂಡಿ ಭಾಗದ್ದು ದುರಸ್ತಿ ಕಾರ್ಯ ಮಾಡ್ತಾ ಇದ್ದೀರಲ್ವಾ? ಹೌದು. ಅಂದ್ರೆ ಅದು ಆಲ್ರೆಡಿ ಫಸ್ಟಿಗೆ ಅದ್ರ ಕೆಲಸ ಆಗಿತ್ತು ಸರ್, ಈಗ ವಾಪಸ್ ನೀವು ಅದನ್ನ ದುರಸ್ತಿ ಮಾಡ್ತಾ ಇದ್ದೀರಾ. ಆ ಪೈಪ್ ಎಲ್ಲ ಇದೆಲ್ಲ ಚರಂಡಿ, ಅಂದ್ರೆ ಹೋಟೆಲ್ ಇರ್ಬೋದು, ವಾಣಿಜ್ಯ ಸಂಕೀರ್ಣದಿಂದ ಬಂದಿರುವಂತ ಪೈಪ್ ಎಲ್ಲ, ಅದು ರಿಮೂವ್ ಮಾಡಿದೀರಾ ಸರ್ ನೀವು? ರಿಮೂವ್ ಮಾಡಿದ್ವಿ, ಅದಕ್ಕೋಸ್ಕರನೇ ನಾವು ಅಲ್ಲಿ ತೆಗ್ದಿರುವಂತದ್ದು. ಅಲ್ಲಲ್ಲಿ ಸ್ಲ್ಯಾಬ್ ಗಳನ್ನ ರಿಮೂವ್ ಮಾಡಿ, ಅಂದ್ರೆ ನಮಗೆ ಬಂದಿರುವಂತ ವಿಡಿಯೋದಲ್ಲಿ ಅದು ಪೈಪ್ ಹಾಗೇನೆ ಇದೆ ಇನ್ನೂ ಕೂಡ. ಇಲ್ಲ, ಮೋಸ್ಟ್ಲಿ ನಿಮ್ಗೆ ಫಸ್ಟ್ ಇದ್ರಲ್ಲಿ ಇದಾಗಿದೆ. ನಾವು PDO ಸಮೇತ ಅವ್ರು ಫೋನ್ ಮಾಡಿ ಹೇಳಿದ್ದೇವೆ, ಅವರು ತೆಗ್ದಿದ್ದಾರೆ. ಮತ್ತೆ ನಮ್ಮ ಕಡೆಯಿಂದನೂ ಅದನ್ನ ತೆಗೆದು ಕಾಂಕ್ರೀಟ್ ಫಿಲ್ ಮಾಡಿಸ್ತಾ ಇದ್ದೇವೆ. ಸೊ ಹಾಗಾಗಿ ಅದು ಇನ್ನು ವರ್ಕ್ ಅಂಡರ್ ಪ್ರೋಗ್ರೆಸ್ ಮೇಡಮ್. ಅಂದ್ರೆ ಅಲ್ಲಿ ಪಬ್ಲಿಕ್ ಏನಿದ್ದಾರೆ ಅವ್ರಿಗೆ ಸಮಸ್ಯೆ ಆಗ್ತಾ ಉಂಟು, ಅಂದ್ರೆ ಅಲ್ಲ, ಸಮಸ್ಯೆ ಆಗ್ತಿರೋದಕ್ಕೋಸ್ಕರನೇ ನಾವು ಪೈಪ್ ಗಳನ್ನ ಕಟ್ ಮಾಡಿ ಆ ಹೋಟೆಲ್ ಅವ್ರು ಏನಿದಾರಲ್ಲ, ಆ ಹೋಟೆಲ್ ಅವರೆಲ್ಲ ರಾತ್ರಿ ಅವರು ಚರಂಡಿಗೆ ನೀರ್ ಬಿಡ್ತಾ ಇದ್ರು.
ಹೌದು. ಸೊ ಹಾಗಾಗಿ ಏನ್ ಮಾಡಿದ್ವಿ, ಪಿ ಡಿ ಅವ್ರಿಗೆ ನೋಟಿಸ್ ಎಲ್ಲ ಇಶ್ಯೂ ಮಾಡಿದೀವಿ. ಪಿ ಡಿ ಅವ್ರ ಸಮೇತ ಅವ್ರ ಮೇಲೆ ಕೆಲವ್ರಿಗೆಲ್ಲ ಕೇಸ್ ಎಲ್ಲ ಹಾಕಿದ್ದಾರೆ. ಅದಾದ್ಮೇಲೆ ಆದ್ರೂ ಸಮೇತ ನೈಟ್ ಬಿಡ್ತಾ ಇದ್ರು. ಸೊ ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ, ಮನುಷ್ಯರು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ಸ್ಲ್ಯಾಬ್ ನ ರಿಮೂವ್ ಮಾಡಿ, ಆ ಪೈಪ್ಗಳು ಎಲ್ಲೆಲ್ಲಿ ಕಾಣ್ತಾ ಇದೆ ಎಲ್ಲವನ್ನು ರಿಮೂವ್ ಮಾಡಿ ಹ್ಯಾಂಡಿಕ್ಯಾಪ್ ಹಾಕಿ ಕಾಂಕ್ರೀಟ್ ಫಿಲ್ ಮಾಡಿಸ್ಬಿಡ್ತಾ ಇದ್ವಿ. ಓಕೆ ಸರ್, ಅದು ತಾತ್ಕಾಲಿಕ ಅಲ್ಲ ಹ್ಯಾಂಡ್ ಕ್ಯಾಪ್? ತಾತ್ಕಾಲಿಕ ಅಲ್ಲ. ನಿಮ್ಗೆ ತಾತ್ಕಾಲಿಕ ಆದ್ರೆ ನಾವು ಅಲ್ಲಿ ಪೈಪ್ ಒಳಗಡೆನೆ ಬಿಡ್ತೀವಿ. ಇದು ಪೈಪ್ ಒಳಗಡೆ ಬಿಡೋದಿಲ್ಲ. ಪೂರ್ತಿ ಎಂಟೈರ್ ಡ್ರೈನ್ ಇಂದ ಬಲಭಾಗಕ್ಕೆ ಸಮೇತ ನಾವು ತೆಗೆದಾಕ್ತಾ ಇದ್ದೇವೆ. ಒಂದು ವಿಚಾರ ಸರ್, ಈಗ ಕೋಟೆಗಾರ ಪಟ್ಟಣ ಪಂಚಾಯತಿ ಸುಮಾರು ವರ್ಷಗಳಿಂದ ಈ ಬಗ್ಗೆ ಹೇಳ್ತಾ ಬಂದಿದೆ ಅಲ್ವಾ, ಇಷ್ಟು ಡಿಲೇ ಯಾಕಾಯ್ತು ಅಂತ? ಅಲ್ಲ, ಡಿಲೇ ಯಾಕೆ ಅಂತಂದ್ರೆ, ನಾವು ಅದು ಕೋಟೆಕಾರ ಪಟ್ಟಣ ಬೆಳಮ ಬಂದಂತ ನೀರು ಕೋಟೆಕಾರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ತಡೆ ಹಿಡಿತಾ ಇದ್ರು. ಅಂದ್ರೆ ಮಳೆಗಾಲದಲ್ಲಿ ಏನು ಬೆಳಮದಲ್ಲಿ ಬಿದ್ದಂತ ನೀರು ಕೋಟೆಕಾರಿಗೆ ಬರಬಾರ್ದು ಅಂತೇಳಿ ಅವರು ಕೋಟೆಕಾರವ್ರು ಹೇಳ್ತಾ ಇದ್ದಾರೆ. ಹೌದು. ಸೊ ಈ ಮಳೆಗೆ ನಾವು ಹೇಳಲಿಕ್ಕಾಗುತ್ತಾ ಬೆಳಮದಲ್ಲಿ ಬೀಳ್ಬೇಡಿ, ಕೋಟೆಕಾರಲ್ಲಿ ಬೀಳ್ಬೇಡಿ ಅಂತ ಹೇಳಲಿಕ್ಕಾಗುತ್ತಾ? ಅಲ್ಲ ಸರ್, ಅವ್ರು ಏನ್ ಹೇಳ್ತಾ ಇರೋದು ಅಂದ್ರೆ, ಈಗ ಮಳೆ ನೀರು ಅಂದ್ರೆ ಮಳೆ ನೀರು ಅಷ್ಟೇ ಹರಿದೋಗ್ಬೇಕಲ್ವಾ, ಈ ತ್ಯಾಜ್ಯ ನೀರೆಲ್ಲ ಹೋದ್ರೆ ಸಮಸ್ಯೆ ಆಗತ್ತೆ ಅಂತ, ಇಲ್ಲದ ಆರೋಗ್ಯ ಸಮಸ್ಯೆ ಎಲ್ಲ ಕಾಡತ್ತೆ ಅಂತ. ಕರೆಕ್ಟ್. ಅದಕ್ಕೋಸ್ಕರನೇ ನಾವು ಈಗ ಏನ್ ಮಾಡ್ತಿರುವಂತದ್ದು, ಅದು ಇರುವಂತ ಎಲ್ಲ ತೆಗೆದ್ಬಿಟ್ಟು ಪೈಪ್ಗಳಿಗೆ ಪೂರ್ತಿ ಕಾಂಕ್ರೀಟ್ ಬ್ಲಾಕ್ ಮಾಡ್ಬಿಟ್ಟು ಒಂದನಿ ಡ್ರೈನಿಗೆ ಬೀಳ್ದಿರೋಂಗ್ ಮಾಡ್ತಾ ಇದ್ದಾರೆ. ಈಗ ಇದು ಪರ್ಮನೆಂಟ್. ಇದರಿಂದ ಮತ್ತಿನ್ನೇನು ಅವ್ರ ಕಾಂಕ್ರೀಟ್ ಅಲ್ಲ ಸರ್, ಈಗ ಅವರದ್ದು ಈಗ ಹೋಟೆಲ್ ಇರ್ಬೋದು, ವಾಣಿಜ್ಯ ಸಂಕೀರ್ಣದ್ದು ನೀರನ್ನ ಹರಿಬಿಡ್ಲಿಕ್ಕೆ ಅವ್ರೇನಾದ್ರು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದಾರ ಅಂತ? ಅದು ನೀವು ಪಿಡಿ ಅವ್ರನ್ನೇ ಕೇಳ್ಬೇಕು ಅದನ್ನ. ಓಕೆ. ಇಲ್ಲ ಅಂದ್ರೆ ಈಗ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅಂದ್ರೆ ವಾಪಸ್ ಇದಕ್ಕೆ ಬಿಡೋ ಚಾನ್ಸಸ್ ಇದೆ ಅಲ್ಲ ಅವ್ರದ್ದು? ಅದೇ ಅದನ್ನ ಒಂದ್ಸಲ ಪಿಡಿ ಅವ್ರ ಹತ್ರ ಮಾತಾಡಿ. ಯಾಕಂದ್ರೆ ನನಗ್ ಗೊತ್ತಿರೋಂಗೆ ನಾವೀಗ ಕಾಂಕ್ರೀಟ್ ಹಾಕಿರೋದ್ರಿಂದ ಅದನ್ನ ಮತ್ತೆ ಈಗ ಎಲ್ಲರ ಸಮ್ಮುಖದಲ್ಲೇ ಹೊಡಿಬೇಕಾಗುತ್ತೆ. ಅದನ್ನ ಪೈಪ್ ಕನೆಕ್ಟ್ ಮಾಡ್ಬೇಕಾದ್ರೆ ಹಾಗೆ ಕಳ್ಳತನದಲ್ಲಿ ಅದನ್ನ ಪೈಪ್ ಡ್ರಿಲ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಇಷ್ಟು ವರ್ಷದಿಂದ ಅವ್ರು ಮಾಡ್ಕೊಂಡು ಬಂದಿದಾರಲ್ಲ, ಇದೇನ್ ದೊಡ್ಡ ವಿಚಾರ ಅಲ್ಲ ಅಂತ ಅವರಿಗೆ? ಇಲ್ಲ. ಆಕ್ಚುಲಿ ಅವರು ಅದೇನಾಗಿದೆ ಅಂತಂದ್ರೆ, ಈ ಕೆಲವು ನೀವ್ ಹೇಳಿ ಸರಿ, ಕೆಲವು ಲಾಸ್ಟ್ ಟೈಮ್ ಅಲ್ಲೂ ಸಮೇತ ನಾವು ಒಂದು ಡ್ರೈನ್ ನ ಎಡಭಾಗದಲ್ಲಿ ಚರಂಡಿ ಹೊಡೆದ್ಬಿಟ್ಟು ಪಿಡಿಯವರು ಅದನ್ನು ತೆಗ್ಸಿದ್ದಾರೆ. ಅದಲ್ದೆ ಮತ್ತೆ ಈಗ ಮತ್ತೆ ಪುನಃ ಈ ಕೆಲವು ಹೊಸದಾಗಿರೋನೆಲ್ಲ ಏನ್ ಮಾಡಿದ್ದಾರೆ, ಮೇಲ್ಗಡೆಯಿಂದ ಜಾಲರಿ ಇಟ್ಬಿಟ್ಟು ನೀರು ಒಳಗಡೆ ಬಿಡ್ತಾ ಇದೆ ಮೋಟರ್ ಹಾಕಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವು ಪೂರ್ತಿ ಎಂಟೈರ್ ಸ್ಲ್ಯಾಬ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೇವೆ. ಈಗ ಆ ಚರಂಡಿಗೆ ಓನ್ಲಿ ನಮ್ಮ ರೋಡ್ ಅಲ್ಲಿ ಬಿದ್ದಂತ ನೀರನ್ನ ಮಾತ್ರ ಚರಂಡಿಗೆ ಕಳಿಸ್ಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೇವೆ. ಮಳೆ ನೀರಷ್ಟೇ ಹೋಗ್ತಾ ಇದೆ? ಹೌದು, ಅಷ್ಟೇ. ಮಳೆ ನೀರು ಹೋಗ್ಲಿಕ್ಕೆ ಮಾತ್ರ. ಓಕೆ. ಈಗ ಆಗಿದ್ದು ಸರ್, ಕಂಪ್ಲೀಟ್ ಆಗಿದೆ ಕೆಲಸ? ಮಳೆಗಾಲ ಅಲ್ಲ ಮೇಡಮ್, ನಿಧಾನ ನಡೀತಾ ಇದೆ. ಒಂದ್ ಕಡೆಯಿಂದ ಎಲ್ಲ ನಾವು ಪೈಪ್ಗಳನ್ನ ತೆಗಿಸ್ತಾ ಇರೋದು ಅಂತ, ಮಳೆಗಾಲದಲ್ಲೇ ರೋಗ ಬರುದಲ್ಲ, ಅದೇ ಸಮಸ್ಯೆ ಅಂತ ಜನಗಳಿಗೆ. ಅಲ್ಲ, ಕರೆಕ್ಟ್. ಈಗ ನಾವ್ ಅದನ್ನು ಯಾಕಂತಂದ್ರೆ ನಮ್ದು ಸಡನ್ ಯಾವ್ದೇ ಒಂದು ವರ್ಕ್ ಅದು ಸಡನ್ ಆಗಿ ಮುಗಿಯೋದಿಲ್ಲ. ಅದು ಎಂಟೈರ್ ನಿಮ್ಗೆ 300 ಮೀಟರ್ ಇದೆ. ಆ 300 ಮೀಟರ್ಗೆ ನಮಗೆ ಸ್ಲ್ಯಾಬ್ ಒಂದು ದಿವಸಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 50 ಮೀಟರ್ ಒಬ್ಬ ಮನುಷ್ಯ ಕಂಪ್ರೆಸರ್ ಹೊಡಿಬಹುದು. ಕಂಪ್ಲೀಟ್ ಆಗ್ಬೋದು ಅಂತ ಒಂದು ಇನ್ನೊಂದು 20-25 ಡೇಸ್ ಅಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಈ ಮಂತ್ ಅಲ್ಲಿ ಎಂಡ್ ಆಗುತ್ತಾ? ಆಲ್ಮೋಸ್ಟ್ ಎಲ್ಲ ಎಂಡ್ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.